ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹಿಂಗದಿರಿ, ಆರಾಮದಿರಿ? ನಾನು ಆರಾಮದಿರಿ ನೋಡ್ರಿ. ಇವತ್ತು ನೋಡ್ರಿ ನಾನು ಬೆಳಗಾವಿಗೆ ಹೋಗಿ ಬರತ್ತಿದ್ನಿ. ಅಲ್ಲೇ ಬರೋವಾಗ ವಿಡಿಯೋ ಮಾಡಿ ನೋಡ್ರಿ. ಅಲ್ಲಿ ಎಲ್ಲಂದ್ರೆ ನಿಪ್ಪಾಣ್ಯಾಗ ಬಸ್ ಸ್ಟಾಪ್ ಆಗಿತ್ತು ರೀ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ವಿಡಿಯೋ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ. ನಮ್ಮ ಅನುಷ್ಕಾ ಮತ್ತು ಆದಿತ್ಯ ಇಬ್ಬರು ಮಲ್ಕೊಂಡ ಬಿಟ್ರಿ ಬಸ್ನಾಗ. ಫುಲ್ ರಶ್ ಇತ್ತು ರೀ ಬಸ್ನಾಗಂತೂ, ಏನು ಹೇಳಕ್ಕೆ ಬಾರ್ದಂಗೆ ಆಗಿತ್ತು ರೀ, ಅಷ್ಟು ರಶ್. ಮತ್ತು ಅದ್ರಾಗ ಶೆಕೆ ಅಂತೂ ಫುಲ್ ಆಗತ್ತಿತ್ತು. ಒಟ್ಟು ಕುಂಡ್ರಕ್ಕೆ ಆಗೋತ್ತಾಗಿತ್ತು ರೀ ಬಸ್ನೊಳಗೆ. ಕೆಳಗೆ ಇಳುವಂಗೆ ಅಂತೂ ನಾವು ಬಸ್ನಾಗ ಕುಂತಿಕ್ಕಿಲ್ಲ ರೀ. ಡೈರೆಕ್ಟ್ ಬಸ್ಸಿಗೆ ಹತ್ತಿದ್ದು ನೋಡ್ರಿ. ಅಲ್ಲಿ ಇಬ್ಬರು ಮಲ್ಕೊಂಡ್ಬಿಟ್ಟಾರು. ನಾ ಹಂಗೆ ಕುಂತಿದ್ದೆ, ಎತ್ತರನೇ ಇದ್ದೆ, ನಂಗೆ ನಿದ್ದೆ ಬಂದಿರಲಿಲ್ಲ, ಕೂತ್ಕೊಂಡಿದ್ದೆ. ಎಷ್ಟು 2-3 ಗಂಟೆ ಆಗಿರಬೇಕು ಫ್ರೆಂಡ್ಸ್. ನಾನು ಬಸ್ನಲ್ಲಿ ಇದ್ವಿ, ಡೈರೆಕ್ಟ್ ಬಸ್ ಹತ್ತಿದ್ವಿ ಫ್ರೆಂಡ್ಸ್. ಹಾಗೆ ನೋಡಿ ಈ ಕಡೆ ನಿಮಗೆ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಕೂಡ ತೋರಿಸ್ತೀನಿ ನಾನು. ಅಲ್ಲಿ ಫುಲ್ ರಶ್ ಆಗ್ತಾಯಿತ್ತು ಅಲ್ಲ ಫ್ರೆಂಡ್ಸ್, ಶೆಕೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಕೂಲಾಗಿ ಪೆಪ್ಸಿ ಬೇಕು ಅಥವಾ ಐಸ್ ಕ್ರೀಮ್ ಏನಾದರೂ ಬೇಕಾಗಿತ್ತು ನಮಗೆ. ಕೆಳಗೆ ಹೋಗಿ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮೇಲೇ ಅಲ್ಲಿ ಬರ್ತಾಯಿದ್ರು ಪೆಪ್ಸಿ ಮತ್ತು ಶೇಂಗಾ ಅದು ಇದು ಅಂತ ತೊಗೊಂಡು ಬರ್ತಾಯಿದ್ರು, ಕುರ್ಕುರೆ ಎಲ್ಲ. ಅಲ್ಲೇ ನಾವು 10 ರೂಪಾಯಿ ಕೊಟ್ಟು ತೊಗೊಂಡ್ವಿ. 3 ಜನ 3 ತೊಗೊಂಡ್ವಿ. ಹಾಗೆ ಸ್ವಲ್ಪ ತಿಂದು ಸ್ವಲ್ಪ ಅಷ್ಟೇ ಕೂಲ್ ಆಯಿತು ಫ್ರೆಂಡ್ಸ್, ತಿಂದ್ವಿ. ನೋಡಿ ನಿಮಗೆ ಇವಾಗ ನಿಪ್ಪಾಣಿ ಹೊರಗಡೆದು ಎಲ್ಲ ತೋರಿಸ್ತೀನಿ. ಪೂರ್ತಿ ಊರಂತೂ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಅದು ಸ್ಟ್ಯಾಂಡದೊಳಗೆ ಪೂರ್ತಿ ತೋರಿಸ್ಬೇಕಿತ್ತು. ಆದರೆ ನಾವು ಕೆಳಗೆ ಇಳಿದಿರಲಿಲ್ಲಲ್ವ, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಆಗಲಿಲ್ಲ. ಮತ್ತೊಮ್ಮೆ ಯಾವಾಗಲಾದರೂ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಮತ್ತು ಬೆಳಗಾವಿ ಬಸ್ ಸ್ಟ್ಯಾಂಡ್ ನಿಮಗೆ ತೋರಿಸ್ತೀನಿ ನಾನು. ಬೆಳಗಾವಿದ್ದು ನೋಡೇ ನೋಡಿರ್ತಾರೆ, ಆದರೆ ನಿಪ್ಪಾಣಿ ನೋಡಿರಲ್ಲ, ಅದಕ್ಕೆ ತೋರಿಸ್ತೀನಿ. ನೋಡಿ ಇವಾಗ ಪೆಪ್ಸಿ ನಾನು ಅನುಷ್ಕಾ ಆದಿತ್ಯ 3 ಮಂದಿ ಕೂಡ ತೊಗೊಂಡಿದ್ದೀವಿ, ತಿಂತಾಯಿದ್ದೀವಿ. ಹಾಗೆ ಸ್ವಲ್ಪ ತಂಪಾಗಲಿ ಅಂತ ತೊಗೊಂಡಿದ್ವಿ ಫ್ರೆಂಡ್ಸ್. ಹಾಗೆ ಈಗ ನೋಡಿ ನಾವು ಹೋಗ್ತಾ ಇದ್ವಿ. ಹೋಗಾಯ್ತು, ಬಂದಾಯ್ತು ನೋಡಿ ಫ್ರೆಂಡ್ಸ್. ಇವಾಗ ನಾವು ಬೋರ್ಗಾವ್ಗೆ ಬಂದಾಯಿತು. ಹಾಗೆ ಸಂಜೆ ಅಡುಗೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಸಂಜೆ ಅಡುಗೆ ಏನಿಲ್ಲ ಫ್ರೆಂಡ್ಸ್, ತುಂಬಾ ಬೇಸರ ಆಗಿತ್ತು. ಅದಕ್ಕೋಸ್ಕರ ಬರೀ ನಮ್ಮ ಮಕ್ಕಳು ಬಜ್ಜಿ ಬೇಕು ಅಂತ ಹೇಳ್ತಾಯಿದ್ರು. ಬಜ್ಜಿ ಮಾಡ್ತಾಯಿದ್ದೆ. ನೈಟು ಏನೂ ಇಲ್ಲ, ಬರೀ ಬಜ್ಜಿ ಮತ್ತು ರೈಸ್ ಸಾರು ಬಿಡಬೇಕಂತ ಐಡಿಯಾ ಇತ್ತು. ಹಾಗೆ ಮಾಡ್ತಾಯಿದ್ದೆ. ನೋಡಿ ಬಜ್ಜಿ ಮಾಡತ್ತಿದ್ರು, ಅದಕ್ಕಾಗಿ ಬಜ್ಜಿ ಮಾಡತ್ತೀನಿ ನೋಡ್ರಿ. ಏನಿಲ್ಲರಿ, ಇದು ಸಿಂಪಲ್. ಅಂದರೆ ನಾ ಏನು ಅಂಥದ್ದು ರೆಸಿಪಿ ಏನು ಸ್ಪೆಷಲ್ಲಾಗಿ ಏನು ಮಾಡತ್ತಿಲ್ಲ. ಕಡ್ಲೆ ಹಿಟ್ಟೊಳಗೆ ಅವ್ರಿಗೆ ಉಳ್ಳಾಗಡ್ಡಿನೂ ಬೇಡ ಅಂತ, ಏನೂ ಬೇಡ ಅಂತ್ರಿ. ಅದಕ್ಕಾಗಿ ಹಂಗೆ ಕಡ್ಲೆ ಹಿಟ್ಟೊಳಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಖಾರ, ಜೀರಿಗೆ ಹಾಕಿ ಉಪ್ಪು ಹಾಕಿ ಕಡ್ಲೆ ಹಿಟ್ಟಿನ ಬಜ್ಜಿ ಮಾಡತ್ತೀನಿ. ಅದಕ್ಕಾಗಿ ನಾನು ಏನೂ ಡೀಟೇಲಾಗಿ ತೋರಿಸಿಲ್ಲ, ಹಂಗೆ ಡೈರೆಕ್ಟಾಗಿ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ. ನೈಟ್ ಅಡುಗೆ ಇದು ನೋಡ್ರಿ. ಈ ಕಡೆ ಹೆಸರು ಕಾಳು ಸಾಂಬಾರು, ಆಮೇಲೆ ಈ ಕಡೆ ರೈಸ್ ಇದಾಗಿದೆ ಫ್ರೆಂಡ್ಸ್. ಇವಾಗ ಇದು ಬಜ್ಜಿ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ. ಈ ಕಡೆ ಹಾಕ್ತಾಯಿದ್ದೀನಿ. ಅಂದರೆ ಇದು ಅಷ್ಟೊಂದು ಏನು ಇದೇನಿಲ್ಲ, ಕಡಲೆ ಹಿಟ್ಟಿನ ಬಜ್ಜಿ. ಅದರಲ್ಲಿ ಈರುಳ್ಳಿ ಮತ್ತು ಸೋಡಾ ಇದೆಲ್ಲ ಏನೂ ಹಾಕಿಲ್ಲ. ಮನೇಲಿ ನಿಮಗೆ ಅದರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಇರೋದ್ರಲ್ಲೇ ಮಾಡಿ ಕೊಡ್ತಾಯಿದ್ದೆ. ಅವ್ರಿಗೆ ಈರುಳ್ಳಿ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿ ನಮಗೆ ಬೇಕಾದರೆ ಮತ್ತೆ ಮಾಡ್ಕೊಡ್ತೀನಿ ನಾನು. ಬೆಂದಾದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಬೇಯ್ತಾ ಇದೆ. ಒಂದು ಸೈಡ್ ಬೆಂದಾಗಿದೆ, ಇನ್ನೊಂದು ಸೈಡ್ ಬೇಯಬೇಕು. ನೋಡಿ ಹಿಟ್ಟನ್ನು ಈ ಥರ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವಾಗೂ ಇಲ್ಲ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು. ನಾನು ಇದನ್ನು ಇದು ಆ ಥರ ಏನು ಸ್ಪೆಷಲ್ ಇಲ್ಲ ಅಂತ ತೋರಿಸಿಲ್ಲ. ಡೈಲಿ ಕಾಮನ್ನಾಗಿ ಮಾಡುವಂಥ ಬಜ್ಜಿನೇ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ಮಕ್ಕಳಿಗೆ ಬೇಕಂತ ಮಾಡ್ತಾಯಿದ್ದೆ ಅಷ್ಟೇ. ಅಂಥ ರೆಸಿಪಿ ಏನಾದರೂ ಇದ್ದರೆ ನಾನು ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಇವಾಗ ಇದು ರೈಸ್ ನೀವು ತೋರಿಸ್ತಾಯಿದ್ದೀನಿ. ಇಷ್ಟು ರೈಸು ಸಂಜೆ ಅಡುಗೆ ರೊಟ್ಟಿ ಮಾಡಿದ್ದೆ ಇವತ್ತು ಅನ್ನ, ಅದಕ್ಕೋಸ್ಕರ ಇದು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್. ಇವಾಗ ನೈಟ್ ಊಟ ರೈಸ್, ಸಾಂಬಾರ್, ಹೆಸರು ಕಾಳು ಸಾರು ತೋರಿಸ್ತೀನಿ ನಿಮಗೆ. ಇದು ಹೆಸರು ಕಾಳು ಸಾರು ಫ್ರೆಂಡ್ಸ್, ತುಂಬ ಸಖತ್ತಾಗಿರುತ್ತೆ ರೈಸ್ ಜೊತೆಗೆ ತಿನ್ನೋದಕ್ಕೆ. ನೋಡಿ ಇದು ಬಜ್ಜಿ ಮಾಡಿರುವಂಥ ಬಜ್ಜಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲರೂ ಕೂಡ ಊಟ ಮಾಡೋಣ. ಇದು ನೈಟ್ ಅಡುಗೆ ಇತ್ತು. ಯಾರೆಲ್ಲ ಬಯಸೋದು ಇಷ್ಟೇ ಫ್ರೆಂಡ್ಸ್, ಏನಂದರೆ ನೈಟ್ ಅಡುಗೆ ಬೇಗ ಆಗಬೇಕು ಅಂತ ಅಂತಾರೆ. ಯಾವಾಗಲೂ ಕೂಡ ಹೆಂಗಸರು, ಯಾಕಂತಂದರೆ ಬೇಸರ ಆಗಿರುತ್ತೆ ಫ್ರೆಂಡ್ಸ್ ಅವ್ರಿಗೂ ಬೆಳಗ್ಗೆ ಮತ್ತು ನೈಟ್ ಅಡುಗೆ ಮಾಡಿ 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 ಮಾಡಿ. ಅದಕ್ಕೋಸ್ಕರ ಅವರು ಕೂಡ ಇಷ್ಟಪಡೋದು ಅದನ್ನೇ, ಬೇಗ ಆಗುವಂಥ ಅಡುಗೆನೇ ಮಾಡ್ತಾರೆ.
ಅಂಥದ್ರಲ್ಲಿ ನಾನು ಕೂಡ ಇವತ್ತು ಅದೇ ಮಾಡಿದ್ದು. ಅದರಲ್ಲೂ ಮಕ್ಕಳು ಬೇಡ್ತಾಯಿದ್ರು, ಅದಕ್ಕೋಸ್ಕರ ಮಾಡಿದೆ. ಬೇಗ ಆಗುವಂಥ ಅಡುಗೆನ ನೈಟ್ ಜಾಸ್ತಿ ಎಲ್ಲರೂ ಮಾಡ್ತಾರೆ. ನಾನು ಇವತ್ತು ಹಾಗೆ ಮಾಡಿದ್ದೀನಿ. ಆದರೆ ಡೈಲಿ ರೊಟ್ಟಿನ ಮಾಡಿರ್ತೀನಿ. ಇವತ್ತು ಮಕ್ಕಳು ಬೇಡ್ತಾಯಿದ್ರು ಅಂತ ಈ ಥರ ಬಜ್ಜಿ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಡೀಟೇಲಾಗಿ ಯಾಕೆ ತೋರಿಸಿಲ್ಲ ಅಂದರೆ ನಿಮ್ಗೆ ಹೇಳಿದ್ದೀನಿ ನಾನು, ಇದು ಅಂಥದ್ದೇನು ದೊಡ್ಡ ರೆಸಿಪಿನೂ ಇಲ್ಲ, ಮತ್ತು ನಾನೇನು ಅದರಲ್ಲಿ ಜಾಸ್ತಿ ಹಾಕಿಲ್ಲ. ಅದಕ್ಕೋಸ್ಕರ ಈ ರೆಸಿಪಿನ ನಿಮಗೆ ಡೀಟೇಲಾಗಿ ತೋರಿಸಿಲ್ಲ ಫ್ರೆಂಡ್ಸ್. ಡೈಲಿ ಮಾಡುವಂಥ ಬಜ್ಜಿನೇ ಇದೆ. ಮತ್ತು ಅಂಥ ವೆರೈಟಿ ಬಜ್ಜಿ ಏನಾದರೂ ಮಾಡಬೇಕಿದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ನೋಡ್ರಿ ನಮ್ಮ ಮನೇಲಿ ನಮ್ಮ ಊರಲ್ಲಿ ಜೋರಾಗಿ ಮಳೆ ಬಂದಿದೆ. ಪತ್ರೆ ಸೌಂಡಲ್ಲಿ ಏನು ಮಳೆ ಬಂದಿದ್ದು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಪತ್ರೆ ಆವಾಜ್ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ಇಟ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಮಳೆ ಯಾವ ಥರ ಬಂದಿದೆ ಅಂದರೆ, ನೋಡಿ ಇಲ್ಲೆಲ್ಲ ನೀರು ತುಂಬ್ಕೊಂಡು ಬಿಟ್ಟಿದೆ ಫ್ರೆಂಡ್ಸ್. ಇಷ್ಟು ನೀರು ತುಂಬ್ತಾ ಇದ್ದೀವಿ. ನೀರಂತೂ ಒಳಗಡೆ ಫುಲ್ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನೋಡಿ ಇದು ಎಷ್ಟು ನೀರು ಬಂದಿದೆ ಅಂದರೆ, ನೋಡಿ ಇದು ಅಪ್ಪ ಏನು ಇಷ್ಟು ದೊಡ್ಡ ಮನೇಲಿ ನೀರು ಒಳಗೆ ಬರುತ್ತಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ನೋಡಿ ಇಲ್ಲಿ ನಿಮಗೆ ಬೆಳಗ್ಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಈ ಬಾಗಿಲ ಸ್ವಲ್ಪ ಸೀಳ್ಕೊಂಡಿದೆ ಫ್ರೆಂಡ್ಸ್ ಇಲ್ಲಿ, ಅದಕ್ಕೋಸ್ಕರ ನೀರು ಬರ್ತಾ ಇದೆ ಒಳಗಡೆ. ನಾನು ನೋಡೇ ಇಲ್ಲ. ಆಮೇಲೆ ಮಕ್ಕಳು ಬಂದು ನೋಡಿದ್ರು, ಮಮ್ಮಿ ನೀರೆಲ್ಲ ಒಳಗೆ ಬರ್ತಾ ಇದೆ ಅಂತ ಹೇಳಿದ್ರು. ಆವಾಗ ನೋಡಿದೆ ನೀರೆಲ್ಲ ಒಳಗಡೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ವಲ್ಪ ಮುರಿದಿದೆ ಫ್ರೆಂಡ್ಸ್. ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಅದನ್ನು. ನೋಡಿ ಇಲ್ಲಿ ನೀರು ಎಷ್ಟು ತುಂಬಿದ್ದೀವಿ ಅಂತ. ನೋಡಿ ಒಂದು ಬುಟ್ಟಿ ನೀರು ಬಂದಿದೆ ಫ್ರೆಂಡ್ಸ್, ತುಂಬಿದ್ದೀವಿ. ನೋಡಿ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್. ನೀರು ಇನ್ನೂ ಇದೆ ನೋಡಿ. ಮಳೆ ನೀರೆಲ್ಲ ಒಳಗಡೆ ಬಂದಿತ್ತು ಫ್ರೆಂಡ್ಸ್. ಅಂದರೆ ಆ ಥರ ಮನೇನು ಸಾದಾ ಮನೆ ಇಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದೆ. ಆದರೆ ಸ್ವಲ್ಪ ಬಾಗಲ ಅದು ಸ್ವಲ್ಪ ಮುರ್ಕೊಂಡಿದೆ, ಅದಕ್ಕೋಸ್ಕರ ನೀರು ಒಳಗಡೆ ಬಂದಿದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಸ್ವಲ್ಪ ಇದು ಈ ಥರ ಆಗಿರೋದಕ್ಕೆ ನೀರೆಲ್ಲ ಒಳಗಡೆ ಬಂದಿದೆ ಫ್ರೆಂಡ್ಸ್. ಬರೀ ಇಷ್ಟೇ ಆಗಿರೋದು. ಒಳಗಡೆ ಅಲ್ಲಿ ಹೊರಗಡೆ ಪೈರಿ ಇದೆ ಫ್ರೆಂಡ್ಸ್. ಆ ಪೈರಿ ಮೇಲಿಂದ ನೀರೆಲ್ಲ ಬಡಿದು ಒಳಗಡೆ ಬರ್ತಾ ಇದೆ ಫ್ರೆಂಡ್ಸ್. ಇದನ್ನು ಹಾಕೋಣ, ಮತ್ತೆ ಒಳಗಡೆ ನೀರು ಬರುತ್ತೆ ಫ್ರೆಂಡ್ಸ್. ಇದನ್ನು ಚೀಲ ಹಾಕಿದ್ದೀವಿ, ಇವಾಗ ಬಂದಾಗಿದೆ ಫ್ರೆಂಡ್ಸ್. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದು ನಾವು ನೋಡೇ ಇಲ್ಲ ಇದು ಈ ಥರ ಆಗಿದೆ ಅಂತ. ಇವಾಗ ಅದಕ್ಕೆ ಚೀಲ ಹಾಕಿದ್ದೀವಿ. ಒಳಗೆ ಬರೋದು ಈಗೇನು ಸಮಸ್ಯೆ ಇಲ್ಲ ಫ್ರೆಂಡ್ಸ್, ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿ ಇಷ್ಟು ದೊಡ್ಡ ಮನೆಯಲ್ಲಿ ಒಳಗಡೆ ನೀರು ಬರ್ತಾ ಇದೆ ಅಂದರೆ ನೀವು ಕೂಡ ಆಶ್ಚರ್ಯ ಆಗ್ತಿರ್ಬೋದಲ್ವಾ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇದನ್ನು ಚೀಲ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಒಳಗಡೆ ಇಲ್ಲಿ ಏನಾದರೂ ಇಡಲೇಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ನೀರು ಮತ್ತೆ ಒಳಗಡೆ ಬರುತ್ತೆ. ಇನ್ನು ಮಳೆ ಹೋದ್ಮೇಲೆ ಇದಕ್ಕೆ ಏನಾದರೂ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನೀರು ಹೀಗೆ ಬರ್ತಾ ಇರುತ್ತೆ. ಮತ್ತು ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಮುಂದೆ ನೋಡಿ ಬರ್ತೀನಿ. ಎಲ್ಲರಿಗೂ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಬಾಯ್.